2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಆಗಮಿಸಿದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಗೂ ಅಂಗನವಾಡಿ ಆಶಾ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಹಾಗೂ ಸರ್ವ ಗ್ರಾಮಸ್ಥರನ್ನ ಸ್ವಾಗತ ಬಯಸಿ ಇವತ್ತಿನ ಈ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಪ್ರಾರಂಭಿಸಲಾಗುವುದು. ಈ ಗ್ರಾಮ ಸಭೆ ಚರ್ಚಿಸಿದ ವಿಷಯಗಳು 17 ಅದಾವೆ. ಒಂದೊಂದಾಗಿ ಹೇಳ್ತೇನೆ. ಕೆಲ ವರ್ಷದಲ್ಲಿ ಪ್ರಗತಿ ಸಾಧಿಸುವುದು ಅಂದರೆ ಇನ್ನೇನು ಸಾಕಷ್ಟು ಬಾಕಿ ಉಳಿಸಿರೋದ್ರಾಗ ಮಣಿಪಾಳೆ ಆಮೇಲೆ ಜೈವಪಾಳೆ ಎಲ್ಲ ಉಳಿಸಿದ್ವಿ. ಈಗ ನಮ್ಗೆ 70% ಓಟು ಸೋಸಿಲ್ ಆಗಿದೆ. ಇನ್ನು 30% ದಿನಾಂಕವಾಗೈತೆ. ಇಬ್ಬರು ನಿರ್ಮಾಣಗಳಿಗೆ ಎಲ್ಲರೂ ತಮ್ಮ ಮಣಿಪಾಳೆ ಮತ್ತು ನೀರಿಪಾಳೆ ಎಲ್ಲ ತುಂಬಿ ನೀವು ಇಷ್ಟ ಮಾಡೋದು. ನೀವು ಭುವನೇಶ್ವರ ಸ್ವಚ್ಛತಾ ಮಿಷನ್ ಪ್ರಗತಿ ಕುರಿತು ಈಗ ನೀವು ಯಾರ್ಯಾರ ಊರಾಗೀಗ ನೀವು ಹೊಸ ಟಾಯ್ಲೆಟ್ ತಗೊಳ್ಳೋದ್ರೆ ನಮ್ಮಲ್ಲಿ ಅಪ್ಲಿಕೇಶನ್ ಕೊಟ್ಟರೆ ನಾವು ಸರ್ಕಾರದ ಜಿಲ್ಲಾ ಪಂಚಾಯತ್ ಪ್ರಯತ್ನ ಎಲ್ಲ 12,000 ರೂಪಾಯಿ ನಾವು ಮಂಜೂರು ಮಾಡಿಕೊಡ್ತೇವೆ. ಯಾವ ಹೊಸ ಟಾಯ್ಲೆಟ್ ಕಟ್ಟಾದ್ರೆ ಒಂದು 15 ಕೊಡ್ತಾರೆ. ಇನ್ನು ಮುದ್ರಾ ಇಲಾಖೆಯಲ್ಲಿ ನೋಂದಾಯಿತ ದೇವಸ್ಥಾನಗಳಿಗೆ ಈ ಸುತ್ತ ತೋರಿಸುವುದು. ಈಗ ನಮ್ಮ ಊರಾಗ ಯಾವ ಮುದ್ರಾ ಇಲಾಖೆಯಿಂದ ದೇವಸ್ಥಾನ ದಾಖಲಿದ್ದು ಅಂದರೆ ಅವರು ಅರ್ಜಿ ಕೊಟ್ಟಂದ್ರೆ ಅವರ ಆಸ್ತಿಗಳನ್ನು ನಾವು ಈ ಸುತ್ತು ಉದಾರ ಮಾಡಿಕೊಡುವ ಪ್ರಕ್ರಿಯೆ ಸರ್ಕಾರ ಮಾಡಿದರು. ಆ ಪ್ರಕಾರ ಯಾವುದೇ ನಮ್ಮ ಮುದ್ರಾ ಇಲಾಖೆಯಲ್ಲಿ ನೋಂದಾಯಿತ ದೇವಸ್ಥಾನದಿಂದ ನಾವು ಈ ಸುತ್ತು ಉದಾರ ಪ್ರಕ್ರಿಯೆ ಚಾಲು ಮಾಡ್ತೀವಿ. ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವೆ ಮಾಡಿದ ವಸತಿ ಬಗ್ಗೆ ಓದಿ ತಿಳಿಬೇಕು. ನಾವು ಈಗಾಗಲೇ ನೇರ್ಲಿ ಮತ್ತು ವಸತಿ ಗ್ರಾಮಗಳಲ್ಲಿ ಈಗ ಬರುವ ಪ್ರಧಾನಮಂತ್ರಿ ಆವಾಸ ಯಾರ ಮನೆ ಕಟ್ಕೊಳ್ಳೋಕೆ 130 ಮಂದಿ ನಾವು ಸರ್ವೆ ಮಾಡಿರ್ತೀವಿ ಈಗಾಗಲೇ. ಇನ್ನು ಬರುವ ನಿರ್ಮಾಣಗಳಲ್ಲಿ ಮುಂದಿನ ವರ್ಷ ನಮ್ಗೆ ಒಂದು ಗ್ರಾಮದಲ್ಲಿ ಟಾರ್ಗೆಟ್ ಕೊಟ್ಟಂದ್ರೆ ಅದ್ರಾಗ ಸರ್ವೆ ಮಾಡ್ತೀವಿ ಕ್ಲಿಯರ್ ಲಿಸ್ಟ್ ಇದೆ. ಅದ್ರಾಗ ನಾವು ಯಾವ ಅವಶ್ಯಕತೆ ಮನೆಗೆ ಅಂತ ಅವ್ರಿಗೆ ಮುಂದೆ ಮಾಡಿ ಮತ್ತು ಇನ್ನು 15ಕ್ಕೆ ಅವಕಾಶ ಇದೆ. ಯಾರ ಮನೆ ಬೇಕಂದ್ರೆ ನೀವು ಸರ್ವೆ ಮಾಡಿ ಇನ್ನೂ ಅವಕಾಶ 15 ಕೊಟ್ಟಿದ್ರು. ಯಾರಾದ್ರೆ ನೀವು ನಾಳೆ ಗ್ರಾಮದಲ್ಲಿ ನಾವು ಸರ್ವೆ ತಗೊಂಡು ನೀವು ಮನೆ ಸರ್ವೆ ಮಾಡ್ಬೋದು. ಇನ್ನು 2018ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ವಸತಿ ರಹಿತರ ಪಟ್ಟಿಯಲ್ಲಿ ಅವರ ಫಲಾನುಭವಿಗಳು ಆಗಿರ್ಬೋದು ಅಥವಾ ಅನರ್ಹರಿದ್ದರೆ ರದ್ದುಗೊಳಿಸಬಹುದು. ಈಗ ನಾವು 2018ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯಾರು ಲಿಸ್ಟ್ ಐತೆ ಈಗಾಗಲೇ ಮನೆ ಹೊಂದಿರಂದ್ರೆ ಅವ್ರದ್ದು ರದ್ದುಪಡಿಸಬೇಕಾಗಿದೆ. ಆಗ ಫಲಾನುಭವಿದ್ರೆ ನಾವು ಮುಂದಿನ ಮನೆ ಮಂಜೂರು ಮಾಡಬೇಕಾಗಿದೆ ಅಂತ ಯಾರೇ ಅನರ್ಹ ಫಲಾನುಭವಿದ್ರೆ ಅದನ್ನು ರದ್ದುಗೊಳಿಸೋಕ್ಕೆ ಈಗ ಅವಕಾಶ ಕೊಡೋದು. ಇನ್ನು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಚರ್ಚಿಸುವುದು. ಈ ಗ್ರಾಮ ಸಭೆಯ ಒಳಗೆ ನಮ್ಮ ಹೆಣ್ಮಕ್ಳಿಗೆ 18 ವರ್ಷ ಒಳಗೆ ಏನು ಮದುವೆ ಮಾಡ್ತಾರಲ್ಲ ಅಂತ ಮದುವೆ ಮಾಡಿದ ಶಿಕ್ಷೆ ಅಪರಾಧ ಐತಿ. ಅದಕ್ಕೆ ಯಾರೋ 18 ವರ್ಷ ಯಾರೋ ನಿಮ್ಮ ಹೆಣ್ಮಕ್ಳು ಮದುವೆ ಮಾಡಬಾರ್ದಂತಂದ್ರೆ ಸರ್ಕಾರದ ನಿಯಮ ಐತಿ. ಅದಕ್ಕೆ ಟಾಸ್ಕ್ ಫೋರ್ಸ್ ನಮ್ಮ ಅಂಗನವಾಡಿ ಆಮೇಲೆ ಏನಮ್ಮ ಇವರು ಆರೋಗ್ಯ ಸಿಬ್ಬಂದಿ ಎಲ್ಲ ಮದುವೆ ಅಧಿಕಾರಿಗಳು ನಾವು ಅಂಗನವಾಡಿ ಎಲ್ಲ ಯಾರೇ ಅಂಥ ಮದುವೆ ನೀವು 18 ವರ್ಷ ಮಾಡೋದು ಅನ್ಬೇಕಂದ್ರೆ ನಾವು ಇಮಿಡಿಯೇಟ್ ಪೊಲಿಟಿಷನ್ ಹೋಗಿ ಆ ಮದುವೆನ ರದ್ದುಪಡಿಸುವ ಪ್ರಕ್ರಿಯೆಯನ್ನು ಮಾಡಬಹುದು. ಇನ್ನು ಮಹಿಳಾ ಸ್ವಸಹಾಯ ಸಂಘಗಳ ಗುಂಪು ರಚನೆ ಮಾಡೋದು. ಯಾರ್ಯಾರು ಹೊಸ ಮಹಿಳಾ ಸಂಘ ಮಾಡೋದಂದ್ರೆ ನೀವು ಮಹಿಳಾ ಒಕ್ಕೂಟದಲ್ಲಿ ಒಂದು 15 ಗ್ರೂಪ್ ಮಾಡಿ ಕೊಟ್ಟರೆ ನಾವು ಮಹಿಳಾ ಸಂಘ ಹೊಸ ರಚನೆ ಮಾಡೋಕ್ಕೆ ಅವಕಾಶ ಕೊಡ್ತಾವೆ. ಗ್ರಾಮ ಪಂಚಾಯತ್ ಆಡಳಿತ ವರದಿಗಳಿರುವ ಆಡಳಿತ ಮತ್ತು ವಸೂಲಾತಿ ತನಿಖೆಗಳಿಗೆ ಅನುಸರಣೆ ಹರಾಜು ಸಮಿತಿಯ ಸಭೆ ಆರಂಭಗೊಳ್ಳುವುದು. ಈಗ ನಮ್ಮ 15 ಉದ್ಯೋಗ ಖಾತೆ ಯಾವ ಕಾಮಗಾರಿ ಇರ್ತಾರಲ್ಲ ಅವು ಟೆಕ್ನಿಕಲ್ ಮೆಟೀರಿಯಲ್ ಅಥವಾ ಕೆಲಸದಾಗ ಏನೋ ಸಮಸ್ಯೆ ಇರ್ತದಂದ್ರೆ ಆಡಳಿತ ವರದಿ ನಾವು ಅನುಪಾಲನಾ ವರದಿ ಅಂತಂದ್ರೆ ನಾವು ತಾಲೂಕಿಗೆ ಕೊಟ್ಟು ಅಲ್ಲಿ ನಾವು ಅದರ ಸಮಸ್ಯೆನ ತಯಾರು ಮಾಡ್ಕೋದ್ರಿಂದ ಸರ್ಕಾರದ ಈ ಪ್ರತಿ ಗ್ರಾಮ ಪಂಚಾಯತ್ ಕಡ್ಡಾಯ ಗ್ರಾಮ ಪಂಚಾಯತ್ ಹೆಸರಿನಲ್ಲಿ ಯೂಟ್ಯೂಬ್ ಚಾನಲನ್ನು ನಾವು ಇವತ್ತೇನು ಗ್ರಾಮ ಸಭಾ ನಾವು ಮಾಡ್ತೇವಲ್ಲ ಅದನ್ನು ಯೂಟ್ಯೂಬ್ ಚಾನಲ್ ನೀವು ಇಲ್ಲಿ ಲೈವ್ ನಡೆಸಿದ ನಿಮ್ಮ ಇದ್ರ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ದಾಗ ನೀವು ಲೈವ್ ನೋಡ್ಬೋದು. ಗ್ರಾಮ ಸಭಾ ನಾವು ಏನಾಗಿಲ್ಲ ಯೂಟ್ಯೂಬ್ದಾಗ ನಿಮ್ಗೆ ಮೊಬೈಲ್ನಾಗ ಎಲ್ಲ ಬರ್ತೈತೆ ಅದನ್ನು ನೀವು ವೀಕ್ಷಿಸ್ಬೋದು. ಗ್ರಾಮ ಪಂಚಾಯತಿ ಸಭೆ ಮತ್ತು ಗ್ರಾಮ ಸಭೆ ಆಯೋಜಿಸುವ ಸಭೆ ದಿನಾಂಕ ಯೂಟ್ಯೂಬ್ ಪಂಚಾಯತ್ ಪೂಜೆಯವರಿಗೆ ಗಾರ್ಡನ್ ಗ್ರಾಮ ಪಂಚಾಯತ್ ಸಭೆ ಮತ್ತು ಗ್ರಾಮ ಸಭೆ ದಿನಾಂಕವನ್ನು ಕಡ್ಡಾಯ ಈಗಾಗಲೇ ನಾವು ನಮ್ಮ ಗ್ರಾಮ ಪಂಚಾಯತಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ನಮಗೆಲ್ಲ ಮುಗಿದಿಲ್ಲ ಊರಾಗಿಲ್ಲ ಯಾರು ಸಹ ಅವ್ರನ್ನ ಇಲ್ಲಿ ಓಪನ್ ಮಾಡಿ ವೀಕ್ಷಣೆ ಮಾಡ್ಬೋದು.
ಲಾಂಗ್ ಶಾರ್ಟ್ ಅನ್ನು ಬಳಸಿ ತಮ್ಮ ವಿದ್ಯಾರ್ಥಿಗಳನ್ನು ಅನುಷ್ಠಾನ ಮಾಡಬಹುದು. ಈ ರೀತಿ ಏನೇ ನಿಮ್ಮ ಗ್ರಾಮ ಸಭೆಯೊಳಗೆ ಮುಖ್ಯವಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಇರ್ತಿದೆ. ನೀವು ಅದನ್ನು ಆನ್ಲೈನ್ದ ಇರುವಾಗ ನೀವು ಏನು ಗೊತ್ತಾಗಲ್ಲ ಅದನ್ನು ನಾವು ಗ್ರಾಮ ಪಂಚಾಯತಿನ ಇದು ಮಾಡ್ತೀವಿ. ಇಷ್ಟು 13 ವಿಷಯ ಇದ್ರೊಳಗೆ ಇದಾವೆ. ಇನ್ನು ನೀವು ಯಾರೇ ಪ್ರಧಾನಮಂತ್ರಿ ಆವಾಸ್ ನೀವು ಯಾರೇ ಹೋರಾಟಕ್ಕೆ ಮನೆಗಳು ಬೇಕಾಗ್ತದೆ ನೀವು ಇನ್ನೂ 15 ಟೈಮಿಂಗ್ ಐತಿ. ಅಷ್ಟರೊಳಗೆ ನೀವು ಯಾರೇ ನೀವು ಸಭೆ ಮಾಡ್ಕೊಂಡು ಈಗ ಬೇಸ್ದಾಗ ನೀವು ಹೆಸರು ಕುಳ್ಕೋಬೋದು. ಈಗ ನಮ್ಮ ಆರೋಗ್ಯ ಸಿಬ್ಬಂದಿ ಇದು ನಮ್ಮ ಆರೋಗ್ಯ ಸಲಹೆಗಳು ಈ ಕ್ಯಾಂಪಿಂದ ನಮ್ಮ ಬಗ್ಗೆ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಆರೋಗ್ಯ ಇಲಾಖೆಯಿಂದ ಒಂದು ಅಡಲ್ಟ್ BCG ಅಂತೇಳಿ ವಯಸ್ಕರ BCG ಕ್ಷಯರೋಗ ಮುಕ್ತ ಭಾರತ ಅಂತೇಳಿ 2025 ಒಂದು ನಮ್ಮ ಪ್ರಧಾನಮಂತ್ರಿಯವರ ಒಂದು ಧ್ಯೇಯ ಇತ್ತು. ಹಾಗಾಗಿ 2025 ನಿರ್ಮೂಲನೆ ಆಗಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ರು, ಈಗ ವಯಸ್ಕರ BCG ಅಂದರೆ ಸಣ್ಣ ಬರಬಾರ್ದು ಒಂದು ಪಿಕ್ಚರಲ್ಲಿ ಆ ಸಣ್ಣ ಮಗುವಿಗೆ ಒಂದು ವಯಸ್ಸಾದ್ಮೇಲೆ ಕ್ಷಯರೋಗ ಬರಲಾರ್ದಂತೆ ನಾವು ಸಣ್ಣ ಹುಡುಗ ಹಾಕ್ತಿದ್ವಿ. ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಇವತ್ತಿನಿಂದ ನಾವು ಚಾಲು ಮಾಡಿದ್ದೇವೆ. ಅಂದರೆ ವಯಸ್ಕರ BCG ಯಾರು ತಗೋಬಹುದು, 60 ವರ್ಷ ಮೇಲ್ಪಟ್ಟವ್ರು ತಗೋಬಹುದು ಈ ವ್ಯಾಕ್ಸಿನೇಷನ್ನು. ಆಮೇಲೆ ಯಾರು ಅಪೌಷ್ಟಿಕದಿಂದ ಬರುತ್ತಿದ್ದಾರೋ ಅವರು 18 ವರ್ಷ ಮೇಲ್ಪಟ್ಟವ್ರು ಇರಬೇಕು. ಎಲ್ಲರೂ 18 ವರ್ಷ ಮೇಲ್ಪಟ್ಟವ್ರು ಇರಬೇಕು. ಅದರೊಳಗಡೆ ಸ್ಪೆಷಲಿ 60 ವರ್ಷ ಮೇಲ್ಪಟ್ಟವ್ರು ಎಲ್ಲರಿಗೂ ಹಾಕ್ಬೋದು. ಆಮೇಲೆ 18 ವರ್ಷ ಮೇಲ್ಪಟ್ಟವರಿಗೆ ಅಪೌಷ್ಟಿಕ ಆಗಿಂದ ಬರುತ್ತವರಿಗೆ, ಆಮೇಲೆ ಧೂಮಪಾನ ಯಾರು ಮಾಡ್ತಾರಂದ್ರೆ ಅವರಿಗೆ, ತಂಬಾಕು ತಿನ್ನೋರಿಗೆ, ಆಮೇಲೆ ಯಾರಿಗೆ ಜಾಸ್ತಿ ಶುಗರ್ ಇರ್ತೈತೆ ಅಂದರೆ ಶುಗರ್ ಇರ್ಬೋದು. ಆಮೇಲೆ TB ಯಾರ ಮನೆಯಲ್ಲಿ TB ಬಂದಿದ್ದಾರ ಅವ್ರ ಸುತ್ತಮುತ್ತಲಿನ ಕಾಂಟ್ಯಾಕ್ಟ್ ಇರ್ತಾರಲ್ರಿ TB ಪೇಷಂಟ್ ಮೇಲೆ ಮನಿ ಮೆಂಬರ್ಸ್ನ ನಾವು ಮಾಡ್ಬೋದು. 18 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಇವತ್ತು ನಾವು ಕ್ಯಾಂಪ್ ಮಾಡಿದ್ದೀವಿ, ಅಂದರೆ ಒಂದು ಸೆಷನ್ ಮಾಡಿದ್ದೀವಿ. ಅದರೊಳಗಡೆ ನಾವು ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ನಾವು ಈ ವ್ಯಾಕ್ಸಿನ್ನ ಕೊಡತ್ತೀವಿ. ತಾವೆಲ್ಲ ತಗೋಬೇಕಂತೇಳಿ ನಮ್ಮ ಈ ಗ್ರಾಮ ಸಭೆಯ ಮುಖಾಂತರ ನಾನು ಹೇಳ್ತೀನಿ. ನಮಸ್ಕಾರ. ಇದಕ್ಕೆ ಮೇಲೆ ಆಗಿರ್ತಕ್ಕಂಥ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸಾಹೇಬರಿಗೆ, ಎಲ್ಲ ಸರ್ವ ಸದಸ್ಯರಿಗೆ, ಗ್ರಾಮಸ್ಥರಿಗೆ ನಮಸ್ಕಾರ. ಈ ದಿನ ನಮ್ಮ ಇಲಾಖೆಯ ಪ್ರತಿನಿಧಿಯಾಗಿ ನಾನು ಈ ಗ್ರಾಮ ಸಭೆಗೆ ಬಂದಿದ್ದೀನಿ. ಈ ಬಂದ ಮೊದಲನೇ ಸಭೆ ಇದು ಕಲ್ಪನೆ 3 ವರ್ಷ ಆಯಿತು. 3 ವರ್ಷದ ನಂತರ ಮೊದಲ ಫಸ್ಟ್ ಸಭೆ ಅನಿಸುತ್ತಿಲ್ಲ. ಎಲ್ಲ ಗ್ರಾಮಸ್ಥರಿಗೆ ನಾವು ಪ್ರತಿಯೊಬ್ಬರು ಕಾರಣದಿಂದ ನೀವು ಆಫೀಸಿಗೆ ಬರೋಕ್ಕಾಗೋದಿಲ್ಲ ಅಥವಾ ಕಾರಣದಿಂದ ನಾವು ನಿಮ್ಮ ಕಡೆ ಬರೋಂಗಿಲ್ಲ. ಈ ಗ್ರಾಮ ಸಭೆ ಅನ್ನೋದು ಏನಿದೆ ಒಂದು ಮೀಡಿಯಾ ಇದೆ, ಒಂದು ಚಾನಲ್ ಇದೆ. ನೀವು ನಾವು ನೇರ ಸಂಪರ್ಕ ಆಗಕ್ಕೆ ನಮ್ಮ ಇಲಾಖೆಯ ಪ್ರೋಗ್ರಾಮ್ ಏನಾದ್ರು ತಿಳಿಸಕ್ಕೆ ನಿಮ್ಮ ಆ್ಯಕ್ಚುಲ್ ಸಮಸ್ಯೆ ಇರ್ತವೆ. ಇಲಾಖೆಯ ರೈತರ ಮಧ್ಯೆ ಸಮಸ್ಯೆ ಯಾವಾಗಲೂ ಇರುತ್ತೆ. ನೀವು ಹೇಳ್ಕೊಳಕ್ಕೂ ಒಳ್ಳೆಯ ಅವಕಾಶ ಇದೆ. ಅದಕ್ಕೆ ನಮಗೆ ಮಾಹಿತಿ ಇಟ್ಟಿರಲಿಲ್ಲ. ಸಾಯಂಕಾಲ ಕೇಳಿ ಫೋನ್ ಹಚ್ಚಿದ ತಕ್ಷಣ ನಾವು ಸರಿಯಾಗಿ ಎಲ್ಲ ಕೆಲಸ ಕೊಟ್ಟಿರ್ಬೇಕು. ಯಾಕಂದರೆ ನಮ್ಮ ಒಬ್ಬರ ಸಲುವಾಗಿ ಒಂದು ಇಲಾಖೆ ಉದ್ದೇಶಕ್ಕಾಗಿ ಮತ್ತೆ ಗ್ರಾಮ ಸಭೆ ಮಾಡೋಕ್ಕಾಗೋದಿಲ್ಲ. ಮಾಡಿದ್ದು ಭಾಳ ಒಳ್ಳೆಯದಾಗಿದೆ. ಅರಣ್ಯ ಇಲಾಖೆ ಒಳಗೆ ಬಹಳ ಪ್ರೋಗ್ರಾಮ್ಸ್ ಇದಾವೆ ರೈತರ ಪರವಾಗಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಇದೆ. ಜೊತೆಗೆ ಗ್ಯಾಸ್ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ ಸಿಗ್ತಾವೆ. ಆಮೇಲೆ ಸೋಲಾರ್ ಲೈಟ್, ಸೋಲಾರ್ ಲ್ಯಾಂಪ್, ಸೋಲಾರ್ ವಾಟರ್ ಹೀಟರ್ ಇವೆಲ್ಲ ಪ್ರೋಗ್ರಾಮ್ಸ್ ಅದಾವೆ. ಈ ಸಲ ಸರ್ಕಾರಕ್ಕೂ ಸ್ವಲ್ಪ ಆರ್ಥಿಕ ಸ್ಥಿತಿಯ ಗ್ಯಾರಂಟಿ ಯೋಜನೆ ಸಲುವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಈ 1-2 ವರ್ಷದಿಂದ ಅವು ಇದು ಬಂದಿಲ್ಲ. ಇನ್ನೂ ಸೋಲಾರ್ ಲೈಟು, ಸೋಲಾರ್ ವಾಟರ್ ಹೀಟರು, ಸಿಲಿಂಡರ್ ಗ್ಯಾಸ್ ಎಲ್ಲ ಬಂದಿಲ್ಲ. ಕೃಷಿ ಪ್ರೋತ್ಸಾಹ ಯೋಜನೆ ಏನಂತೆ ಅದು 2011-12 ಕಂಟಿನ್ಯೂಸ್ ಐತಿ. ನೀವು ರೈತರು ಏನು ಮಾಡಬೇಕು, 1 ಹೆಕ್ಟೇರ್ಗೆ 200 ಗಿಡ ಕೊಡ್ಬೇಕಂತ ಐತೆ ನಮ್ಮ ಕಂಡೀಷನ್. ನೀವು ನಿಮ್ಮ ಉತ್ತಾರ, ಬ್ಯಾಂಕ್ ಪಾಸ್ಬುಕ್, ಫೋಟೋ, ಆಧಾರ್ ಕಾರ್ಡ್ ಇಷ್ಟೊಂದು ಒಂದು ಅರ್ಜಿ ಕೊಟ್ಟಂದ್ರೆ ನಿಮ್ಮ ಜಾಗ, ನಿಮ್ಮ ಭೂಮಿ ಅಂತಂದ್ರೆ ಕೆಂಪು ಮಣ್ಣಿತ್ತು, ಕಡಿ ಎಡಿ ಮಣ್ಣಿತ್ತು, ಕಲ್ಲು ಭೂಮಿ ಇತ್ತು, ಅದಕ್ಕೆ ಯೋಗ್ಯ ಯಾವ ಸಸಿ ಹಚ್ಚಿದ್ರೆ ಯೋಗ್ಯ ಇತ್ತು ನೋಡ್ಕೊಂಡ್ರೆ ನೀವು ನೀವು ಗಡಿ ಮಾಡ್ಕೊಬೇಕು. ದಾಂಡಿ ಮಣ್ಣು ಕೊಡಲಾಗಲ್ಲ. ಆಮೇಲೆ 11 ರೂಲ್ಸ್ ಅದ, ಅವೆಲ್ಲ ಹಚ್ಕೊಂಡ್ರಂದ್ರೆ ಅದನ್ನು ಬೆಳೆಸೋದಕ್ಕೂ ಗಿಡನೂ ನಾವು ಕೊಡ್ತೀವಿ. ಬೆಳೆಸೋಕೆ ವಾಪಸ್ ಪ್ರೋತ್ಸಾಹ ದರ ಇರಬೇಕು. ಮೊದಲನೇ ವರ್ಷ 1,000 ಸಸಿ ನೀವು ಸುತ್ತು ಬೆಳೆಸಿದ್ರಂದ್ರೆ ಮೊದಲನೇ ವರ್ಷ 1 ಗಿಡಕ್ಕೆ 35 ರೂಪಾಯಿ. 2ನೇ ವರ್ಷ 3 ವರ್ಷ 4 ವರ್ಷ 5 ವರ್ಷ 10 ವರ್ಷ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ 60 ವರ್ಷ 70 ವರ್ಷ 80 ವರ್ಷ 90 ವರ್ಷ 100 ವರ್ಷ 150 ವರ್ಷ 200 ವರ್ಷ 300 ವರ್ಷ 400 ವರ್ಷ 500 ವರ್ಷ 1000 ವರ್ಷ 2000 ವರ್ಷ 3000 ವರ್ಷ 4000 ವರ್ಷ 5000 ವರ್ಷ 6000 ವರ್ಷ 7000 ವರ್ಷ 8000 ವರ್ಷ 9000 ವರ್ಷ 100 ವರ್ಷ 150 ವರ್ಷ 200 ವರ್ಷ 300 ವರ್ಷ 400 ವರ್ಷ 500 ವರ್ಷ 1000 ವರ್ಷ 2000 ವರ್ಷ 3000 ವರ್ಷ 4000 ವರ್ಷ 5000 ವರ್ಷ 6000 ವರ್ಷ 7000 ವರ್ಷ 8000 ವರ್ಷ 9000 ವರ್ಷ 100 ವರ್ಷ 150 ವರ್ಷ 200 ವರ್ಷ 300 ವರ್ಷ 400 ವರ್ಷ 500 ವರ್ಷ 1000 ವರ್ಷ 2000 ವರ್ಷ 3000 ವರ್ಷ 4000 ವರ್ಷ 5000 ವರ್ಷ 6000 ವರ್ಷ 7000 ವರ್ಷ 8000 ವರ್ಷ 100 ವರ್ಷ 150 ವರ್ಷ 200 ವರ್ಷ
2 ವರ್ಷ ನಾವು ಪ್ರತಿ ವರ್ಷ ಬಂದು ವಿಸಿಟ್ ಮಾಡ್ತಿರ್ತೀವಿ. ಬೆಳೆಸಾರಪ್ಪ ಇಲ್ಲ ಬೆಳೆದವಪ್ಪ ಒಂದು ಸರ್ಟಿಫೈ ಮಾಡ್ಕೊಡ್ತೀವಿ. ಆವಾಗ ಮೊದಲನೇ ವರ್ಷ 35 ರೂಪಾಯಿ, 2ನೇ ವರ್ಷ 40 ರೂಪಾಯಿ, 3ನೇ ವರ್ಷ 50 ರೂಪಾಯಿ, ಈ ವರ್ಷ ನಾವು ರಿವೈಸ್ ಆಗ್ತೀವಿ ಮತ್ತು ರೇಟ್ ಹೆಚ್ಚಾಗ್ತೀವಿ. ಅದಕ್ಕೆಲ್ಲರೂ ಉಪಯೋಗ ತಗೊಳ್ರಿ. ಆಮೇಲೆ ಈ ನೀವು ರೈತರು ಈ ಯುದ್ಧದ ಆಜುಬಾಜು ಇರೋದ್ರಿಂದ ಈ ಮರಿ ಭಾಳ ಆಮೇಲೆ ಏನು ಅಟ್ಯಾಕ್ ಆಗಬೇಕು ಎನಿ ಟೈಮ್ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ, ನಮ್ಮ ಮೊಬೈಲ್ ಮಾಡಿಕೊಡ್ರಿ. ಸರ್ಕಾರದಿಂದ ಪರಿಹಾರ ಸಿಗ್ತದೆ, ಅದಕ್ಕೆ ನಾವೆಲ್ಲ ಸಹಕಾರ ಮಾಡಿಕೊಡ್ತೀವಿಲ್ಲ, ಅದೆಲ್ಲ ಉಪಯೋಗ ತಗೊಳ್ರಿ. ಮತ್ತು ಏನಾದರೂ ನಿಮ್ಮ ಇಲಾಖೆ ಪರವಾಗಿ ಸಮಸ್ಯೆ ಏನಾಗುತ್ತಂದರೆ ಹೇಳಿರಿ, ನಾವು ಸಾಧ್ಯ. ಗಿಡ ಯಾವ ಕೊಡ್ತೀವಿ ನಿಮಗೆ ಯಾವುದು ಸುಂದರವಂತ ಶ್ರೀಗಂಧ ಸಾಗವಾನಿ ಸರ್? ಈಗ ಗಿಡ ಕಳೆದು ಮಾರಾಟ ನೀವು ಭಾಳಷ್ಟು ಡಿಮಾಂಡ್ ಏನು ಮಾಡ್ತೀವಿ ಗಿಡಗಳು ಮಾರಾಟ ಮಾಡಿ ಚಾಲು ಇದೆ. ಸರ್ಕಾರದಿಂದ ಗೌರ್ಮೆಂಟ್ ಆರ್ಡರ್ ಆಗಿದೆ. ಯಾವಾಗ ನಮ್ಮ ಮಾನ್ಯ ಒಗ್ಗಟ್ಟು ಸಾಹೇಬ್ ಭಾರತ ಬೇವು ಜಾಲಿ ನೀಲಗಿರಿ ಇವು ರೈತರಿಗೆ ಯಾರೂ ಕೇಳೋದಿಲ್ಲ, ಕರ್ಕೊಂಡು ಹೋಗ್ಬೋದು. ಹೌದು, ಸರ್ಕಾರಿ ಆದೇಶನಾಗಿದೆ. ಚೆನ್ನಾಗಿ ಖರೀದೋ ಆಗೋದಿಲ್ಲ. ಹಾಂ ಹೌದು, ಇದು ಆ್ಯಕ್ಚುಲಿ ಅವ್ರು ಮಾಡಿದ್ದು ಸರ್ಕಾರ ಮಾಡಿದ್ದು ರೈತರಿಗೆ ಉಪಯೋಗ ಆಗಲಿ ಅಂತೇಳಿ. ದಂಧೆ ಮಾಡೋದು ಉಪಯೋಗ ಆಗಿಲ್ಲ. ಅದೇ ನಾವು ಈಗ ನಾವು ಹೋಗಿ ಅವ್ರಿಗೆ ಕೇಳಿದ್ರೆ ಸರ್ಕಾರಿ ಆದೇಶದ ವಿರುದ್ಧ ಬರ್ತಾರೆ ಅನ್ನೋದು ಪ್ರಶ್ನೆ ಮಾಡ್ತಾರೆ. ನಾವು ಹೆಲ್ಪ್ಲೆಸ್ ಆಗಿವಿ. ಆ್ಯಕ್ಚುಲಿ ಈ ವಿಚಾರವಾಗಿ ಇದನ್ನು ಗಿಡ ಹತ್ತಕ್ಕೆ ಕೊಡಾತಾರೆ, ಅದೇ ಗಿಡ ದೊಡ್ಡದಾದ್ರೆ ಒಬ್ಬರು ಕಳೆದು ಮಾತು ಮಾರಾಟ ಅದೇ ಸರ್ಕಾರ ಮಾಡಿರೋ ಆದೇಶ, ಸರ್ಕಾರದಿಂದ ನಾವು ಹೋಗಂಗಿಲ್ಲ. ಇಲ್ಲ, ಇದು ಲಿಮಿಟ್ ಮೀರಿ ಅದೇನು ಸರ್ಕಾರಿ ಆದೇಶ ಆಯಿತು ಅದ್ರ ಹೋಗ್ತದೆ. ಅದು ಯಾವಾಗ ಸರ್ಕಾರ ಅದಕ್ಕೆಲ್ಲ ಲೈನ್ ಕೊಡ್ತು, ಲಿಮಿಟ್ ಮೀರಿ ನಡೆದು ಈಗ ನಾವು ಕಣ್ಣಿಂದ ನೋಡ್ತೀವಿ. ಪ್ರತಿದಿನ ಕಮ್ಮಿ ಒಂದು 30-40 ಗಾಡಿ ಹೋಗ್ತಾವೆ ಅನ್ಕೊಡು. ನಾವು ಹೆಲ್ಪ್ಲೆಸ್ ಆಗಿ ಮತ್ತೆ ಹೇಳೋದಿಲ್ಲ. ಈ ಗೌರ್ಮೆಂಟ್ ಆರ್ಡರ್ ಇರುತ್ತೆ, ನಾವು ಹೋಗಂಗಿಲ್ಲ. ಅವ್ರು ಸರಳ ಹೇಳ್ತಾರೆ, ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡಿಲ್ಲ ಅವ್ರು ಗಾಡಿ. ಈ ಗೌರ್ಮೆಂಟ್ ಆರ್ಡರ್ ಇಟ್ಕೊಂಡ ನಾವು ಅಲ್ಲಂತ ತೋರಿಸ್ತಾರೆ. ಗೌರ್ಮೆಂಟ್ ಆರ್ಡರ್ ಐತಿ ವಿರುದ್ಧ ಮಾಡ್ತಿರ್ತೀವಿ, ನಾವೇನು ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ಆಲ್ರೆಡಿ ಗೌರ್ಮೆಂಟ್ ಲೆವೆಲ್ನಾಗ ಮತ್ತೆ ವಾಪಸ್ ಕಳಿಸ್ಕೊಡ್ತೀವಿ. ನೀಲಗಿರಿ ಬೇಕಾದ್ರೆ ಗಾಡಿಗೆ ಲೋಡ್ ಹೋಗ್ತಾ ಇದ್ರೆ ಏನು ಹಾಕ್ಬೋದು ಗಾಡಿ ನೀರು ನೋಡ್ಬಿಟ್ಟು ಬೇರೆದ ಊರಿನ ಮರ ಏನದಲ್ಲ ಇನ್ನು ಆದರೂ ವಿಡ್ರಾ ಮಾಡಿ ವಾಪಸ್ ಕೊಡೋಕ್ಕೆ ಅದನ್ನು ನಾವು ಕಳಿಸ್ತೀವಿ. ನಮ್ಮದು ಸರ್ಕಾರ ಆ್ಯಕ್ಚುಲಿ ರೈತರಿಗೆ ಉಪಯೋಗ ಆಗಲಿ ಅಂತ ಮಾಡಿರೋ ಆದೇಶ ಬೇರೆ ಆಗಬೇಕು. ಸ್ಟಾರ್ಟ್ ಮಾಡಬೇಕು. ಈಗ ಮತ್ತೊಂದ್ರೆ ಸರ್ ಡೆಲಿವರಿ ಆಗೋಕ್ಕಿಂತ ಮೊದಲ ಎಲ್ಲ ಕೊಡ್ತಾರೆ ಅಂಗನವಾಡಿ ವರ್ಷನಾಗ. ಹಾಂ, ಮುಂದೆ ಡೆಲಿವರಿ ಆಗೋದು ರೇಟ್ ಕೊಡ್ತಾರೆ ರೇಷನ್ ಸರಿ ಈಗ ಹೋಗಿ ನಂಗೆ ಮೆಸೇಜ್ ಬರ್ತದೆ ನಮ್ಮ ಮಗಳು ನಮ್ಮ ಅಂದರೆ 2 ವರ್ಷ ಆಗಿದೆ ಮೆಸೇಜ್ ಬರ್ತದೆ ರೇಷನ್ ತೊಗೊಂಡು ಹೋಗ್ಬೇಕು. ಆದ್ರೆ ಇವರು ಇನ್ನೂ ತಗೊಂಡಾಗ ರೇಷನ್ ತೊಗೊಂಡು ಅವ್ರು ಮಾತನಾಡಿದ್ರೆ ನಾನು ಫೋನ್ ಹಚ್ಚೋಲ್ಲ, ಏನಿಲ್ಲ ನನ್ನ ಮೆಸೇಜ್ ಬಂದಿರ್ತಿದ್ದೆ. ಆದರೆ ಅವ್ರು ನಮ್ಗೆ ಇದು ರೆಸ್ಪಾನ್ಸ್ ಮಾಡಿಲ್ಲ. ಅವ್ರು ರೇಷನ್ ಹೇಗೆ ಹೋಗ್ತಿದ್ವಿ ಏನು ಮಾಡ್ತಿದ್ವಿ ಗೊತ್ತಲ್ಲ. ನಮ್ಮ ಮನೆಗೆ ಯಾವಾಗ ಮೆಸೇಜ್ ಫೋನ್ ಹಚ್ಚಿ ಇಲ್ಲ ಗೊತ್ತಿಲ್ಲ ಮುಂದೆ ನಾನು ಇವಾಗ ಹೇಳ್ತಿಲ್ಲ. ಹೋಗೋಕೆ ಬಂದಾಗ ಗಾಡಿಯಾಗೆಲ್ಲ ಸಾಮಾನು ತೊಗೊಂಡ್ಬಿಟ್ಟು ಅವನ್ನ ವಿಡಿಯೋ ಟೀಚರ್ ನೀವು ಏನು ಮಾಡಿರಿ ಈಗ ಕ್ವಶನ್ ಎಲ್ಲ ಅವ್ರಿಗೆ 8 ತಿಂಗಳು 6 ತಿಂಗಳು ಡೆಲಿವರಿ ಆಗ್ತದೆ. ನಾವು ಲಾಸ್ಟ್ ಟೈಮ್ ರೇಷನ್ ಯಾವಾಗ ಮಾಡಿದ್ರೆ ನಮ್ಮ ನಾನು ಸಹಿ ಇದ್ರೆ ಅದ್ರ ನಂತರ ನಾವು ಲೆಕ್ಕ ಮಾಡ್ತೀವಿ ವರ್ಷ ಒಟ್ಟು
ಈಗ ಅವರಿಗೆ ಮಿಸಸ್ ಕಳಿಸಿ ಗುರು ವ್ಯವಸ್ಥೆ ಮಾಡಿ. ಈಗ ನೀವು ಸಾಧ್ಯತೆ ಯಾವ್ದಾರ ಏನಾರ ಸಮಸ್ಯೆ ಅಥವಾ ಏನಾರ ಇದ್ರೆ ನೀವು ಚರ್ಚೆ ಮಾಡ್ಬೋದು. ಅವರು ಕಾಡ ತರ್ತಾರೆ ಅವರು ಯಾರು ಕರೆಕ್ಟ್ ನೋಡಿ ಅದು ಬಿಗಿ ನಾನು ಹೊಲ ಒಂದು ಯಾರು ಮಾಡಬೇಕು ಮತ್ತೆ ಯಾರು ಮಾಡಬೇಕು ಹಾಗೆ ಮಾಡಕ್ಕೆ ಅದು ಯಾವಾಗ ಬೇಕಾದ್ರೆ ಅರ್ಥ ಈಗ ಜನರೇ ಹೊಲ ಏನು ಯಾರು ಮಾಡಬೇಕು ಆ ಗರೀಬ್ ಮನುಷ್ಯ ಎರಡು ಮಾತಿನ ಯಾರು ಮಾಡಕ್ಕೊಡ್ತಾನೆ ಹಾಗೆ ಅದು ಮಾಡಬೇಕು ಹಾಗೆ ಮಾಡಕ್ಕೆ ಯಾರು ಮಾಡಕ್ಕೆ ಕೊಡ್ತಾನ ಅದು ಮಾಡಬೇಕು ನೀವು ಸರ್ಕಾರ ಬಂದವ ಅವ್ರ ಅದಕ್ಕೇನು ಸಮಸ್ಯೆ ಇಲ್ಲ ನಮ್ಮದ ಈಗ ಹಡಕ್ರ ಕ್ಲಿಯರ್ ಬಿಡಾಮ್ರಿ ಅದು ನಾನು ಭಾಳ ಸಫೈ ಮಾಡಿದ್ರೆ ನೋಡ್ರಿ ಕಡಪ್ ಇದ್ದೀರಿ ಯಾವ ಒಂದು ಅಕ್ಕ ಕಲ್ ಕಾತಾರೆ ಅದು ಬರ್ಬರ್ ಲೆವೆಲ್ ಹಾಯ್ ಆಗಿತ್ತು ಇದನ್ನ ಮಾಡಾರು ಸಮಸ್ಯೆ ಇದೆ ನಾವು ಹೇಳಾಕ್ಬಿಟ್ಟ ನಾವು ಬಂದ್ರಿ ಅದು ಕಡ್ರ ನೀವು 5 ವರ್ಷ ಆಗಿ 5 ಲಕ್ಷ ಬಂದ್ರೆ ಆ ಕಡ್ರ ಸಿಟ್ಟಿದಿಂದ ಇಂಜೆಕ್ಷನ್ ಹಾಕ್ಸ್ಬಿಡ್ತಾರೆ ಮೇಲೆ ಹೇಳಿದಾರೆ ಮುಗಿದು ಐದು ವರ್ಷ ಇಲೆಕ್ಷನ್ ಬಿಡುತ್ತಿದ್ದ ಪೈಲ ಈಗ ನಾ ಕೇಳೋದಲ್ಲ ಅಮೌಂಟ್ ಐತಿಗ ನಾವು ಮಾಡೋದನ್ನ ಅದನ್ನೇನು ಬಿಟ್ಟಿದ್ದೇನಿಲ್ಲ ಈಗ ನೀವು ಯಾವ್ದು ನಿಮ್ಮನ್ನಾಗಿ ಬಂದು 5 ವರ್ಷ ಈಗ ಹೆಚ್ಚು ಕಡೆ ನಾನು ಮನೆ ಮುಂದಿದ್ರೆ ನೀವು ಮನೆ ಮುಂದೆ ಆಗಿಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗ್ತೈತಿ ಅದೇ ಆಗಿ ಅದೇ ಯಾವಾಗ ಈಗ ಮೇಲೆ ಕ್ಲಿಯರ್ ಅಪ್ರೂವ್ ಆಗಿದೆ ನೀವು ಅಮೌಂಟ್ ಬಿಡುವ ಇಲ್ಲ ಅದು ನಿಮ್ಗೆ ಯಾವ್ದು ತಕರಾರು ಅರ್ಜಿದ್ರೆ ಅದ್ರ ಹೇಳ್ರಿ ನಾವು ಅದನ್ನ ನಿಮಗೂ ಮತ್ತೆ ಸುಳ್ಳು ಹೇಳಕತ್ತೀವಿ ಈಗ ನಿಮ್ಮ ಹಾದಿ ಬರ್ತದ ಚಿಕ್ಕದಾಗಿ ಹಾದಿ ಬರ್ತಲನ್ನ ಅವ್ರು ಜನ ಭಾಳ ಶಿಸ್ತಾನ ಮಾಡಿ ತಕರಾರು ಕೊಡೋರು ಯಂತ್ರದ ಹಾದಿ ಸಂಬಂಧ ಕೊಟ್ಟಿದ್ದಾರೆ ಇವರಿಗೆ ಅಧ್ಯಕ್ಷ ಗ್ರಾಮ ಪಂಚಾಯತ್ ಕಡೆಯಿಂದ ಇಂದ ಶಿಕ್ಷಣ ಬಳಕೆ ಮಾಡಿ ಮನೆಯ ವಿಷಯ ಪಂಚಾಯತಿ ರಸ್ತೆಯಲ್ಲಿ ಅತಿಕ್ರಮಣ ಮಾಡಬೇಕು ಈ ಮೇಲಿನ ವಿಷಯ ಸಂಬಂಧ ನಾವು ಹೇಗೆ ಗ್ರಾಮ ನಿವಾಸದ ಶಿಕ್ಷಣ ಬಳಕೆ ಮಾಡಿ ನಮ್ಮ ಮನೆಯ ರಸ್ತೆ ಮುಂದೆ ಇರುವ ಪಂಚಾಯತಿ ರಸ್ತೆಯಲ್ಲಿ ಬಾತ್ರೂಮ್ ನೀರನ್ನು ನೀರು ತಮ್ಮ ಮನೆಯ ಮುಂದೆ ಪೈಪ್ಲೈನ್ ಹಾಕಿ ನೀರು ಬಿಡುವುದನ್ನು ಬಿಟ್ಟು ನಮ್ಮ ಮನೆಯ ದಾರಿಯಲ್ಲಿ ಪೈಪ್ಲೈನ್ ಮಾಡುತ್ತಿದ್ದು ಆ ಥರ ನಮ್ಮವರು ತಕರಾರಾಗಿ ಇರುತ್ತದೆ ಮತ್ತು ನಮ್ಮವರು ತಕರಾರು ಅಂದರೆ ಅವರ ಮನೆಯ ಮುಂದೆ ಇರುವ ಕಟ್ಟೆಗಳು ಪಂಚಾಯತಿ ರಸ್ತೆಯಲ್ಲಿ ಅದನ್ನು ತೆಗೆದು ಹಾಕಬೇಕು ಮತ್ತು ಅವರ ಮನೆಯ ಮುಂದೆ ಪೈಪ್ಲೈನ್ ಮಾಡಲು ತಿಳಿಸಲು ವಿನಂತಿ ಹಾಗೂ ನಮ್ಮ ಮನೆ ಹಾಗೂ ಎಲ್ಲ ಜಾಗ ಸರ್ವೆ ನಂಬರ್ 223ರಲ್ಲಿ 2 ಗುಂಟೆ ಜಾಗವಿದ್ದು ಅದನ್ನು ಅಳತೆ ಮಾಡಿಕೊಡಲು ತಮ್ಮಲ್ಲಿ ವಿನಂತಿ ಇದರಲ್ಲಿ ಅಶೋಕ್ ಕಾಳಸಿಗೆ ವಿಜಯ ಕಾಳಸಿಗೆ ಹಾಗೂ ಪ್ರಸಾದ ಕಾಳಸಿಗೆ ನಮ್ಮ ತಕರಾರು ಹಾಗೂ ಅತಿಕ್ರಮಣದ ಅರ್ಜಿ ಇದ್ದು ಇದನ್ನು ಬಗೆಹರಿಸಬೇಕು ಹಾಗೂ ಪಂಚಾಯತಿ ರಸ್ತೆಯಲ್ಲಿ ನಮ್ಮದು ಜಾಗ ಇದ್ದರೂ ಕೂಡ ನಮ್ಮ ಯಾವುದೇ ಜಾಗ ಇಲ್ಲ ಮತ್ತು ಇಲ್ಲಿ ರಸ್ತೆ ಮೇಲೆ
ಹೋಗಕೂಡುವುದು ಮತ್ತು ಮನೆಯ ಬಾಗಿಲ ಹಿಡುಕುವುದು ಕುರಿತು ತಕರಾರು ಮಾಡುತ್ತಿದ್ದಾರೆ. ಇದನ್ನು ತಾವು ಬದಲಿಸುವುದನ್ನು ತಮಗೆ ವಿನಂತಿಸುತ್ತಾ ನಾವೊಂದು ಅರ್ಜಿ ತಕರಾರು ಅರ್ಜಿ ಇದೆ ಐತ್ರಿ. ಇದು ಹೆಂಗೆ ಅದು ಯಾವಾಗ ಖರೀದಿ ಮಾಡಿದ್ದಾನೆ? ನೀವು ಬೆಡ್ ಹಾಕಿ ಈಗ 15 ವರ್ಷ ಆಯ್ತು. ಅವ್ನು ಖರೀದಿ ಯಾವಾಗ ಕೊಟ್ಟಿದ್ದಾನೆ? ಅದಕ್ಕೆ ಹೇಳ್ರಲ್ಲ, ಖರೀದಿ ಯಾವಾಗ ಹೇಳ್ತಾರೆ? ತಕರಾರು ಈಗ ಮಾಡಿದಾರೆ, ಈಗ ಖರೀದಿ ಹಾಕಂತಾರೆ. ಅದಕ್ಕಿಂತ ಮುಂಚೆ ಬೆಡ್ ಹಾಕಿದಾರೆ ಇಲ್ಲ ಅದು ನಮ್ಮದು ಜಾಗ ಅವ್ರದ್ದು ಜಾಗ ಇದ್ರಾಗ ಹೋಗೈತಿಲ್ರಿ. ಅವ್ನು ಏಟಾಗಿಲ್ಲ ಮಾಪ ಮಾಲಕ ಕೊಟ್ಟಿರಲಿಲ್ಲ, ಅವ ಅಂದ್ಕೊಂಡು ಹೇಳ್ಕೊಂಡ್ರಿ ಏಕಿ ಬರ್ದವಾಗ ಹೋಯ್ತ್ರಿ ನಾವು ಬಂದ ನಮಗೆಲ್ಲ ಬಂದೈತ್ರಿ. 18 ಫುಟ್ ಏಟಿ ಆಗೈತಿ, 18 ಫುಟ್ ನಾವು ತಂದು ಕೊಡ್ತೇವೆ. ನಮ್ಮ ಕಡಿಮೆ ಲೆಕ್ಕ ನಮಗೂ ಅರ್ಜಿ ಬರ್ತೈತ್ರಿ ಸರ್. ನಮ್ಗೆ ಅರ್ಜಿಲ್ಲ ನಮ್ಮ ಕಡಿಮೆ ಬರ್ತಾವ, ಬರೆದು ಬರ್ತೇವೆ ಲೆಕ್ಕ ಅದಾವ್ರಿ. ನಮಗೆ ಅರ್ಜಿ ಅದಾವ, ನಾವು ತಂದು ತೋರಿಸ್ತೇವೆ, ನಾವು ಬರ್ತೇವೆ. ಅವ ಯಾವಾಗ ಖರೀದಿ ಕೊಟ್ಟಿದ್ದಾನೋ ಯಾವಾಗ ಆಗೈತ್ರಿ ಅದು. ಅದಕ್ಕಿಂತ ಪೈಲ ನೀವು ಮುಂಚೆ ಪೈಲ ಪರಿಚಯ ಆಗಿರಿ, ಪರಿಚಯ ಆದಂತ ಬೆಡ್ ಹಾಕಿದ್ದಾರೆ ಸರ್. ಅದು ಎಂತ ಬೇಕಾದ ಪೈಲ ಹೇಳಿ ಸರ್. ಜಾಗ ಯಾವಾಗ ಐತಿ ಖರೀದಿ ಅದು ತೋರಿಸಲ್ಲ ನಮ್ಗೆ. ಜಗಬಂದಿ ಯಾರು ಹೇಳ್ತಾರೆ? ಈಗ ನೀವು 2 ಗುಂಡಿ ಐತಂತೆ ಹಾ. ಹೌದ್ರಿ, ಹೆಂಗಂತೆ ಹಾ. 2 ಗುಂಡಿ ಐತಂತೀರಿ, ಬೆಡ್ ಹೋಗದ 15 ವರ್ಷ ಹಾಂ ಇಲ್ಲ ಸರ್. ಎದುರು ಒಪ್ಪತ್ತೀರಿ. ಮನೆ ಖರೀದಿ ಕೊಡೋ ಬೆಡ್ ಹಿಡಿದ ಖರೀದಿ ಕೊಡ್ತೀವಿ ಹೆಂಗೆ ಬಂದಿರಿ? ಹಾಂ ಅದಕ್ಕೆ ಅದಕ್ಕೆ ಕೇಳಿಲ್ಲ. ಬೆಡ್ ಬಿಟ್ಟು ನಿಮ್ಗೆ ಹೆಂಗೆ ಖರೀದಿ ಕೊಡಿದಾರ? ಖರೀದಿ ಮಾಡೋದು ಅವಾಗ ಯಾಕೆ ಬಂದಿಲ್ಲ, ಈಗ ಯಾಕೆ ಕೇಳೋದು? ಹಾಗಾದ್ರೆ ನೀವು ಹೆಂಗೆ ಖರೀದಿ ಮಾಡ್ಕೊಂಡ್ರಿ? ಹಾಂ ಬರೀ ಬೀಸಕ್ಕಂತೆ ಹಾಂ ಅವ್ನ ಕಾಗದಾಗ ಐತೆ 2 ಗುಂಟೆ ಜಾಗ ಐತೆ, 2 ಗುಂಟೆದಾಗ ಹೋಗ್ತಾನೆ ಕಳ್ಸ್ಕೊಳಕ್ ಹೋಗ 2 ಗುಂಟೆ ತಗೊಳಕೋ ಅದ್ರ ಏನೈತೆ ಅದು ಮಾಡ್ಕೊಂಡು ತಗೊಳ್ಳಿ ಅಂತ ಬಂದ್ರೆ ಅದನ್ನ ಉದ್ದ ಈಗ ಯಾಕೆ ಸರ್ 10 ವರ್ಷ ಆಯ್ತು ನೀವು ಬೆಡ್ ಹಾಕೊಳ್ಳೋದು ಪಂಚಾಯತಿ ಬೇಡವಿದ್ರ ನಮ್ದು ಅದ್ರ ಎಲ್ಲ ಅವ್ರಿಗೆ ಅವ್ರ ರೂಲ್ಸ್ ಎಲ್ಲ ಅವ್ರ ನಮ್ದು ಯಾಕಿಲ್ರಿ? ಪಂಚಾಯತಿ ಬೇಡ ಇಲ್ಲ, ಎಲ್ಲರಿಗೂ ಸಮಾನ ಹಾಕಿ ಕೊಡ್ಬೇಕು. ಸರಿ ಖರೀದಿ ಯಾವಾಗ ಆಗಿದ್ರಿ? ಅವ್ನು ಕಳಿಸಿದ್ರೆ ನಾನು ಹೇಳ್ತೇನೆ ಅದನ್ನು ಹೇಳಿದ್ರು. ಹಾಂ ಮತ್ತೆ ನಮ್ದು ಲೇಟ್ ಮಾಡಿ ಅವರ ಜಾಗ ಅದೆಷ್ಟು ಫುಟ್ ಹಾಕ್ಕೊಡ್ತಾರೆ ನಮ್ಗೆ ಹಾಕ್ಕೊಡಿ. ನಮ್ಗೆ ಎಷ್ಟು ನಾವು ಒಪ್ಪಿಗೆ ನೋಡಿ, ಬಾಕಿ ಮತ್ತೇನಿಲ್ಲ. ಅವ್ರು ಏನಿಲ್ಲ ನೋಡಿದ್ರೆ ನಾವು ಅವ್ರ ಜಾಗದಾಗ ಅವ್ರಿಲ್ಲ, ನಮ್ಮ ಜಾಗದಾಗ ನಾವು ಇರ್ತೇವೆ. ನಮ್ಮ ಜಾಗದಾಗ ನಾವು ಇರ್ತೇವೆ. ನಾವು 15 ವರ್ಷ ಬೇಡ ಈಗ ಖರೀದಿ ಆಗೈತ್ರಿ. ಖರೀದಿ ಆದ್ರೆ ನಮ್ಮ ಪಂಚಾಯತಿ ಹಾಂ ಬೇಡ ನಮ್ದು ಖರೀದಿ ಯಾರು ಹಾಕ್ರಿ ನೀವು? ಪಂಚಾಯತಿ ಹೆಸರು ನಿಮ್ಮ ಐದು ಫೂಟ್ ಹಾಕಿದ್ರೆ ತಿಳ್ಬೇಕು. ಪಂಚಾಯತಿ ಹಿಡಿದ ನಮ್ಮ ಪಂಚಾಯತಿ ಚೌಕಟ್ ಇಟ್ಟು 3 ಚೌಕಟ್ ಗಿಡ 5 ಫೂಟ್ ಅಂತಂದ್ರೆ 20. ಮತ್ತೊಂದು ಸರ ಈ ಸಿನಿಮಾ ತಗೊಂಡಾಳ, ನಾ ತಗೊಂಡಾನೆ ಬರಬ ನೋಡಿ ಓಪನ್ ಜಾಗ 3 ಮಂದಿ ಹೋದವ್ರು ನಾವು 3 ಮಂದಿ ನೋಡ್ರಿ. ಊರಿ ಕಡೆ ಬಿಡಿಗೆ ಬಿಟ್ಟಿಲ್ಲ. ನಾವು ಜಾಗನ ಸಿಮೆಂಟ್ ಪಡ್ಕೋದು ತಿಳ್ಕೊಂಡು ಪಂಚಾಯತಿ ಜಮಾ ಆಗಿಲ್ಲ. ಮತ್ತೆ ಇವ್ರು ಏನು ಬಿಟ್ಬಿಟ್ರು ನಾವು ಬಿಟ್ಟು ಬಗಲ ಊರ ಬಿಟ್ಬಿಟ್ಟಿಲ್ಲ. ಹೆಂಗೆ ನಂಗೆ ಬೇಡ ಹೇಳಿಲ್ಲ ನಾವು. ಬೇಡ ಹೇಳಿದ್ರಿ ನಾವು. ಈಗ ಪೈಪ್ ಲೈನ್ ಹಿಂದಿತ್ರಿ, ಈಗ ಕಂಪೌಂಡ್
ಅಂದ್ರೆ ಈಗ 10 ವರ್ಷ 20 ವರ್ಷ ಈಗ ಆ ಕಡೆ ಹಿಂದೆ ಐತಿಲ್ರಿ ಅದೇ ಜಾಗದಲ್ಲಿ ತಗೊಂಡಿಲ್ಲ ಅವ್ರ ಪೈಪ ಈಗ ಬೇಡ ಈಗ ನಾಳೆ ಬರಾಕೈತ್ರಿ ಈಗ ಮತ್ತೆ ಅದೇನ ಇಲ್ಲಿ ಪರ್ಮಿಷನ್ ಇರುತ್ತೆ ನಾವು ಗಟ್ರದ ಒಂದು ಘಟಕ ಪರ್ಮಿಷನ್ ಕೊಟ್ಟ ಕಾಯ್ ಬರ್ತಾರ ಇದ್ದದೇ ಇಲ್ಲ ಒಂದ ಮಾತು ಹಾ ಗಟ್ಟ ಕೊಡೋಲ್ಲ ಯಾರು ಅದಕ್ಕೆ ಯಾವ ಸೈಡ್ ಬರಬೇಕು ಅಂತ ಆ ಕಡೆ ಎಲ್ಲ ಬರಲ್ಲ ಈ ಕಡೆ ಬರಲ್ಲ ನಾವು ಕಳಿಸ್ಗೆ ನಮ್ಮ ಎಲ್ಲ ಬೇಡ ಯಾರು ಯಾರು ಬರ್ತಾರೆ ಎಲ್ಲಿ ಬರ್ತಾರೆ ಎಲ್ಲಿ ಬರ್ತಾರೆ ಬರಬ ಜಾಗದ ಕಟ್ಟಿಕೊಂಡು ನಿರ್ಮಾಣ ಹಾ ಇಲ್ಲಂದ್ರ ನಾವು ಗ್ರಾಮ ಪಂಚಾಯತ್ ಕಮಿಟಿಯರ ಒಂದು ಏನೋ ಪ್ರಯಾಣ ಮಾಡ್ಬೇಕಾದ್ರೆ ಎರಡು ಪಟ್ಟಿ ನೀವು ಸರ್ಕಾರ ಕೊಡಬೇಕು ನೀವು ಪಡ್ದಾಡೋದ್ರ ನೀವು ಕೋಟಿ ಕಚೇರಿ ಹೋದ್ರೆ ಪ್ರಶ್ನೆ ಇಲ್ಲ ನೀವು ಗ್ರಾಮ ಪಂಚಾಯತ್ ಕಮಿಟಿಯರ ಅದಕ್ಕೆ ನಾವು ಮಾಹಿತಿ ನೀವು ಈಗ ಎರಡು ಪಟ್ಟಿ ಮಾಡ್ಕೊಡ್ಬೇಕು ನಾವೊಂದು ಯೋಗಿ ಪಟ್ಟಿಗೆ ಮುಗಿಸ್ತೇವೆ ಸುಮ್ಮನೆ ಏನಾಗ್ತೀನಿ ನೀವು ಎರಡು ಬೈಕ್ ಹೌದಾ ಅಷ್ಟು ಜಾಗ ಮತ್ತು ಮುಂದೆ ಅವರ ವ್ಯವಸ್ಥೆ ನೋಡ್ಕೊಡ್ತಾರೆ ಮಾಡ್ಕೊತಾರೆ ಮುಂದೆ ಮನೆ ಕೇಳಿದ್ರೆ ಸಿಂಹ ಪ್ರಕಾರ ಹಾಕಿದ್ರೆ ಜಾಗ ಬಿಡುದಿಲ್ಲ ಅಂತ ಬಂದ್ರೆ ಈಗ ನಾವು ನೀವು ಹೈಸ್ಕೂಲ್ ರಸ್ತೆಯಿಂದ ದೇವರಾಜ ನಾವು ಈಗಾಗಲೇ ಮಂಜೂರು ಕಟ್ಟ ನೀವು ಅವ್ರಿಗೆ ಕಾಯಕ ಕಡೆ ಅವಕಾಶ ಕೊಟ್ಟರೆ ನಾವೆಲ್ಲರಿಗೂ ನೀವು ಹಾಗೆ ಅವ್ರಿಗೆ ಸಕಾಲವನ್ನು ನಾವು ಮುಗಿಸ್ತೇವೆ ಅವ್ರು ಎರಡು ಬಡಿ ನಮ್ಗೆ ಕೈ ಮಾಡ್ಬಿಡ್ಬೇಕು ಎರಡು ಮಾಡಿ ಕೈ ಮಾಡ್ಬಿಡ್ತಾರೆ ಬರೋಬರಿ ಇದ್ರೆ ಇಬ್ಬರು ಮಾಡಿ ಅದೇ ಜಾಗ ತಗೋತಾರೆ ನಮ್ಮದು ಕಂಪೌಂಡ್ ಉಳಿಸಿ ಈಚೆ ಕಡೆ ಉಳಿಸಿ ಕಂಪೌಂಡ್ ಉಳಿಸಲು ಏನಲ್ಲ ಕಂಪೌಂಡ್ ಮಾಡಿ
ಈಗ ನಾವು ಬೀಚ್ ಕರ್ನಾಟಕದಲ್ಲಿ ಹೆಂಗ್ ಸಮಸ್ಯೆ ಆಯಾ ಈಗ ಪೊಲೀಸರೆಲ್ಲ ಮಾತಾಡಿದ ಮಾಡುವ ಏನು ಚೆನ್ನಾಗಿಲ್ಲ ನಾವು ಅನುಮತಿ ಕೊಟ್ಟಾಗ ಎಲ್ಲ ಆಗೈತಿ ಆಯಾಕ್ ನಾವು ಅನುಮತಿ ಇದೇ ನಿಮ್ಮಂತ ಸೈನ್ಯ ಎಲ್ಲ ನಾವು ಕೊಟ್ಟಿದ್ದೆವು ಈ ಹಾಯ್ ಜಾಗ ಯಾಕೋ ಇದ್ಯಾಕೆ ಓಡಿ ಹಾಕ್ತೀನೋಪ್ಪ ನಮಗೂ ಡಾಕ್ಯುಮೆಂಟ್ ಐತಿ ಅದೆಲ್ಲ ಇದೆ ಅನುಮತಿ ಕೊಟ್ಟಾಗ ಅವ್ರು ಸಹಿ ಮಾಡಿದಾಗ ಚಾ ಕೊಡ್ತೀರಿ ರಿಯಾಯಿತಿ ಐತಿ ಏನಾಯ್ತೈತೆ ಇದಕ್ಕೆ ಚಾ ಕೊಡೋದು ಬಂದು ನೀರು ಸ್ಟಾಪರ್ ಇಡ್ಬೇಕಲ್ಲ ಮನೆ ಕಟ್ಟೆ ನಮ್ಮ ಹಟ್ಟ ನಮ್ಮ ಅಪ್ಪ ಜಾಗ ನಮ್ಮ
ಹೇಳಿದ್ದೀನಿ 8 ವರ್ಷ ಆಯ್ತು. ಯಾಕೆ ಮಂದಿ ಬಾತ್ ಪ್ರೋಸೆಸ್ ಎಲ್ಲ ಅಲ್ಲೇ ಬರ್ತಾನೆ. ಹಲೋ ಬರಾಯ್ತು